ಇಲ್ಲಿ ನೋಡಿ ಎಂತ ಆಗಿದೆ ಅಂತ ಹೇಳಿ. ಇದೆಂತದ್ದು? ಇಲ್ಲ ಬಿಸಿಲು ಬಂದಿದೆ. ಯಾರೋ ಹುಲಿ ವೇಷದವ್ರು ಯಾರೋ ಬಂದಿದ್ದಾರೆ ಕಾಣ್ತದೆ. ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಕರೆಂಟ್ KEB ಅವರೆಲ್ಲ ಹುಲಿ ವೇಷದವ್ರು ಏನಾದ್ರು ಬಂದಿದಾರ. ಆದ್ರೆ ದಸರಾ ಎಲ್ಲ ಮುಗ್ದಿದೆ, ಇವಾಗ ಬರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ನೋಡುವ. ಓ ಇವ್ರು ಇಲ್ಲಿ. ನಾ ಹುಲಿ ವೇಷದವ್ರು ಅಂತ ನೆನ್ಸಿದೆ ಬಂದದ್ದು. ಹುಲಿ ವೇಷದವ್ರು ಮಾರ್ನಮಿಗೆ ಬರುದು. ಇದು ಇವಾಗ ಆಯ್ತು ಮಾರ್ನಮಿ. ಈಗ ಮತ್ತೆ ಹುಲಿ ವೇಷ ಆಗ್ತಾ ಉಂಟು ಇಲ್ಲಿ. ಇವರು ಸುಪ್ರೀತ್ ಇದನ್ನು ಬಾರಿ ಚಂದ ಇದನ್ನು ಬಾರಿಸ್ತಾರೆ. ಅವರಿಗೆ ಮುಂಚೆಯಿಂದ ಇದೆ ಅಭ್ಯಾಸ. ಕೈ ನೋವು. ಯಾಕೆ ಕೈ ನೋವು? ಬಾರಿಸಿ ಕೈ ನೋವು ಬರ್ತದೆ. ಹುಲಿ ಕಾಣುದಿಲ್ಲ. ಹುಲಿ ವೇಷಕ್ಕೆ ಇದರಲ್ಲಿ ಹೊಡೆಯುವುದಲ್ಲ, ಇದು ಬೇರೆ ಡಮರು ಕೈ. ಇದು ಶಬರಿಮಲೆಯಿಂದ ತಂದದ್ದು. ಸುಮಂತ್ ಅಣ್ಣ ಅವತ್ತು ಮಾಲೆ ಹಾಕಿ ಶಬರಿಮಲೆ ಯಾತ್ರೆ ಹೋಗುವಾಗ 3-4 ವರ್ಷ ಆಯ್ತು. ಇದು ಒಂದು ಡಮರುಗ ಅಂತ ಹೇಳಿ ಅಲ್ಲ. ಇದು ನೋಡಿ, ಇದು ಈ ಸೈಡ್ ಓಪನ್ ಇದೆ, ಈ ಸೈಡ್ ಒಳ್ಳೆ ಸೌಂಡ್ ಬರ್ತದಲ್ಲ, ಒಳ್ಳೆ ಸೌಂಡ್ ಎಫೆಕ್ಟ್ ಉಂಟು. ಡಾರ್ಕ್ ಕಲರ್ ಒಂದು ಶೀಟ್ ಕಾಣ್ತಾ ಉಂಟಲ್ಲ, ಇದೆಂತ ಶೀಟ್ ಅಂತೇಳಿ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಬನ್ನಿ. ರಬ್ಬರ್ ಮರದೆಲ್ಲ ತೋರಿಸಿದ್ರಲ್ಲ, ಮೊನ್ನೆ ನೀವು ಅಲ್ಲಿ ಶೀಟ್ ಮಾಡೋದೆಲ್ಲ ಮಿಷಿನ್ ತೋರಿಸಿದ್ರೆ ಅದಕ್ಕೆ ಶೀಟ್ ಒಣಗಿಸಿದ ಮೇಲೆ ಈ ತರ. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಇದು ರಬ್ಬರ್ದು ಏನಾದ್ರು ಐಟಮ್ಸ್, ಮತ್ತೆ ಹೆಚ್ಚಾಗಿ ಟೈರ್ಸ್ ಗಳಿಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ ಓಕೆ. ರಬ್ಬರ್ ಐಟಮ್ಗೆಲ್ಲ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಇದು ಕೇರಳ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ಜಾಸ್ತಿ ಬೆಳೆ ಇದೆ ರಬ್ಬರ್ ಬೆಳೆ. ಕ್ಲೋಸ್ ವ್ಯೂ ಅಲ್ಲಿ ತೋರಿಸಿದ್ರೆ ಇದರ ಥಿಕ್ನೆಸ್ ಎಲ್ಲ. ಇದೊಂದು 400 to 500 GSM ಗ್ರಾಮ್ಸ್. ಒಂದು ಶೀಟ್ ಅಷ್ಟು ಬರ್ತದಾ? ಅಷ್ಟು ಬರ್ಬೋದು. ಒಂದು 3 mm ನಷ್ಟಿದಲ್ಲ ಶೀಟ್ ನ ಥಿಕ್ನೆಸ್. ಇದೆ ಇದೆ. ಇದ್ರ ಮರ ನೋಡಿ ಅಲ್ಲೆಲ್ಲ ಕಾಣ್ತಾ ಉಂಟಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅದೆಲ್ಲ ಇದು ರಬ್ಬರ್ ಇದೆ ಮರ ಇಲ್ಲಿ ಕಾಣ್ತಾ ಇದಲ್ಲ, ಅದು ತೆಂಗಿನ ಮರ. ಈಚೆ ಬೆಕ್ಕು ಇವಾಗ ಇಲ್ಲಿ ಕೂತ್ಕೊಂಡು ಯೋಗಾಸನ ಮಾಡ್ತಾ ಇದೆ. ಈಗ ಅದ್ರ ಬಾಡಿಯನ್ನೆಲ್ಲ ನರಿಶ್ ಮಾಡ್ತಾ ಉಂಟು. ಈಗ ಚಳಿಗೆ ಚಂದ ಆಗ್ತಾ ಉಂಟು ಅದಕ್ಕೆ. ಇದರ ತಮ್ಮ ಇಲ್ಲಿ ಒಂದು ಉಂಟು ನೋಡಿ, ಇದರ ತಮ್ಮ. ಹಾಯ್ ಪುಚ್ಚೆ. ಹಾಯ್ ಪುಚ್ಚೆ. ಹಾಯ್ ಮಾಡು. ನಮ್ಮ ಚಿಕ್ಕು ಮರ ನೋಡಿ ಅಲ್ಲಿ ಉಂಟು. ಚಿಕ್ಕು ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡುವ. ಮೊನ್ನೆ ಹೋಗುವಾಗ ಸ್ವಲ್ಪ ಸಣ್ಣ ಸಣ್ಣದಿತ್ತಲ್ಲ, ಇವಾಗ ಅದನ್ನೊಂದು ನೋಡ್ಕೊಂಡು ಬರೋಣ. ದನವು ಅದ್ರೊಳಗೆ ಮತ್ತೆ ಅದರ ದನ ಎಲ್ಲ ಎಂತ ಮಾಡ್ತಾರೆ. ಈಗ ಅಮ್ಮಂದಿಲ್ಲಿ ಹೀರೆಕಾಯಿ ಅದಿದೆ. ಹೀರೆಕಾಯಿ ಅಲ್ಲ ಇದು. ಇವಾಗ ನೋಡಿ ಇದು ಬಸಳೆ, ಮಲ್ಬಾರ್ ಸ್ಪಿನಾಚ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇದಕ್ಕೆ ನೋಡಿ ಗೊಬ್ಬರ, ಇಲ್ಲೇ ನಮ್ಮ ಕೋಳಿದ ಗೊಬ್ಬರ ಇತ್ತಲ್ಲ ಅದನ್ನೇ ನಾವಿಲ್ಲಿ ಹಾಕಿದೀವಿ. ಕೋಳಿ ಗೊಬ್ಬರ ಹಾಕಿ ಮಾಡಿರೋದು ಇದೆಲ್ಲ. ಈ ಕೃಷಿ ಎಲ್ಲ ಮಾಡೋದೆಲ್ಲ ಅಮ್ಮನ. ಫ್ರೆಂಡ್ಸ್, ಇದೆಂತ ಗಿಡ ಅಂತೇಳಿ ಗೊತ್ತುಂಟಾ? ಇದನ್ನೆಲ್ಲ ಹೆಸರು ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಇದೊಂದು ಟೈಪ್ ನ ಕ್ರೋಟನ್. ಇದನ್ನೆಲ್ಲ ನಾವು ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ನೋಡಿ. ಮತ್ತೆ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಪ್ಲಸ್ ಇದು ಮನೇಲೆಲ್ಲ ಬೆಳೆಸಿದ್ರೆ ದುಡ್ಡೆಲ್ಲ ಜಾಸ್ತಿ ಆಗ್ತದೆ ಅಂತೆ, ಗೊತ್ತಿಲ್ಲ ನನಗೆ ಇನ್ನೂ ಸಹ, ಹಾಗೆ ಹೇಳ್ತಾರೆ. ಈಗ ಇಲ್ಲಿ ಒಬ್ರು ಗಂಗಾಬಾವ ಅಂತ ಹೇಳಿದ್ದಾರೆ, ಅವರು ಬಂದ್ರು. ಹೀಗೆ ಅವರು ಮಡಪಾಡಿಗೆ ಹೊರಟವ್ರಂತೆ. ಹಾಗೆ ನಮ್ಮ ಹತ್ರ ಮಾತಾಡ್ಕೊಂಡು ಹೋಗುವ ಅಂತೇಳಿ ಬಂದಿದ್ದಾರೆ. ಹೂ ಚಂದ ಉಂಟು. ಇದರಲ್ಲಿ ಕಲರ್ ಬೇರೆ ಬೇರೆ ಬಂದದಲ್ಲ, ವೈಟ್, ಬೇಬಿ ಪಿಂಕ್ ಎಲ್ಲ ಬಂದಿದೆ. ಇಲ್ಲಿ ನೋಡಿ ರಬ್ಬರ್ ಹಾಲು ಕಲೆಕ್ಟ್ ಆಗಿದೆ ನೋಡಿ. ನಾವಾಗ ಶೀಟ್ ತೋರಿಸಿದ್ರಲ್ಲ ಅದ್ರದ್ದೇ ರಬ್ಬರ್. ಈ ಅಲ್ಯೂಮಿನಿಯಂ ಈ ಸ್ಟ್ರಿಪ್ಸ್ ಇದೆ ನೋಡಿ, ಇದರಿಂದ ಬರುತ್ತೆ. ಇದನ್ನು ನೆಕ್ಸ್ಟ್ ಈಗ ಹಾಲು ತೆಗೆದ ಮೇಲೆ ಈ ಹಾಲಿಗೆ ಸ್ವಲ್ಪ ಆಸಿಡ್, ಸ್ವಲ್ಪ ಅದರ ಪ್ರಮಾಣದಲ್ಲಿ ಆಸಿಡ್ ಮಿಕ್ಸ್ ಮಾಡಿ ಅದನ್ನು ಒಂದು ಟ್ರೇಯಲ್ಲಿ ಇಡ್ತಾರೆ. ಮತ್ತೆ ಅದು ಆ ಮೆಷಿನ್ ಮೊನ್ನೆ ತೋರಿಸಿದ್ರಲ್ಲ, ಆ ಮೆಷಿನ್ಗೆ ಹಾಕಿ ತಿರುಗಿಸಿ ಅದಕ್ಕೆ ಶೇಪ್ ಹೋಗುತ್ತೆ. ಚಿಕ್ಕುನ ಗಿಡದ ಹತ್ರ ಹೋಗುವ. ಅಲ್ಲಿ ಔಟ ಚಿಕ್ಕು ಅಲ್ಲ, ನೋಡ್ಕೊಂಡು ಬೆಳ್ದಿತ್ತಲ್ಲ. ಹೌದು, ಎಲ್ಲ ಹೌದಲ್ಲ, ಒಂದೇ ಒಂದು ಕಾಣ್ತಾ ಇಲ್ಲ. ಮೊನ್ನೆ ಸುಮಾರಿತ್ತು. ನೋಡಿ, ಇದು ಚಿಕ್ಕು ತುಂಬಾ ಇತ್ತು. ಇಲ್ಲಿ ಬಾವಲಿ ಅಂತ ಒಂದು ಅದು ಏನ್ ಹೇಳುದು, ಸಸ್ತನಿ, ಅದು ಬಾವಲಿ ಅಂತ ಹೇಳ್ತಾರೆ
ಸೊ ಅದೆಲ್ಲ ಇದನ್ನು ತೆಗಿತದೆ. ಇದರಲ್ಲಿ ಒಂದೇ ಒಂದು ಬಿಡ್ಲಿಲ್ಲ ನೋಡಿ, ಎಲ್ಲ ಅದೇ ತಿಂದು ಬಿಟ್ಟಿದೆ. ಪರವಾಗಿಲ್ಲ ತಿನ್ಲಿ, ಅದಕ್ಕೆ ಸಹ ಬೇರೆ ಏನು ತಿನ್ಲಿಕ್ಕೆ ಸಿಕ್ಕುದಿಲ್ಲ ಅಲ್ಲ. ಮತ್ತೆ ಈಗ ಮಂಗಗಳು ಜಾಸ್ತಿ ಉಪದ್ರ ಬರ್ತದೆ ಇಲ್ಲಿ. ಮಂಗಗಳು ಹೈಯೆಸ್ಟ್, ಈ ಮಂಗಗಳು ಬಂದು ಅದನ್ನು ಕೊಯ್ತವೆ. ರೋಡ್ ಒಂದು ಸೈಡ್ ಬನ್ನಿ, ಯಾವ್ದೋ ಗಾಡಿ ಬರ್ತಾ ಉಂಟು. ಅದು ಮೋಸ್ಟ್ಲಿ ಕೋಳಿಗಳು. ಇಲ್ಲಿ ಆಚೆ ಕೋಳಿ ಫಾರ್ಮ್ ಎಲ್ಲ ಉಂಟಲ್ಲ, ಸಾಂಕುತೊಳಲ್ಲ, ಅದರ ಫುಡ್ದಾಗಿ. ಓಕೆ ಓಕೆ. ಓ ಲಾರಿ. ಅದೇ ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ಅಲ್ಲ, ಕೋಳಿಗೆ ಫುಡ್ಡು. ಅಥವಾ ಕೋಳಿ ಮರಿ ಸಹ ತಕೊಂಡು ಬಂದ. ಓಕೆ ಓಕೆ. ಹೆವಿ ಬಿಸಿಲು ಉಂಟಲ್ಲ, ಆವಾಗ ಮೊಬೈಲ್ ನೋಡ್ಬೇಕಿದ್ರೆ 35 ಡಿಗ್ರಿ ಸೆಲ್ಸಿಯಸ್. ಅದೇ 35 ಡಿಗ್ರಿ ಉಂಟು ಇಲ್ಲದ್ರು. ಈಗ ಮಳೆ ಕೂಡ ಪೂರ್ತಿ ಹೋಗಿಲ್ಲ, ಆದ್ರೂ ನಿನ್ನೆ ನೈಟ್ ಮಳೆ ಬರ್ತಾ ಇತ್ತು, ಇವತ್ತು ನೋಡಿದ್ರೆ ಇಷ್ಟು ಬಿಸಿಲಿದೆ. ಬೆಳಿಗ್ಗೆ ನೋಡಿದ್ರೆ ಅಷ್ಟು ಜೋರು ಚಳಿ ಸಹ ಇತ್ತು. ಎಲ್ಲ ಟೆಂಪರೇಚರ್, ಎಲ್ಲ ವೆದರ್. ಎಲ್ಲ ಹೈಯೆಸ್ಟ್ ಇಲ್ಲಿ ಜೀಪೇ ಇದ್ದದ್ದು ಈ ಕಡೆ. ನಾವು ಸಹ ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ಕೂಡ ಇತ್ತು ಜೀಪ್, ಬಟ್ ಇವಾಗೆಲ್ಲ ಯೂಸ್ ಮಾಡೋದಿಲ್ಲ. ಅಂದ್ರೆ ಇಲ್ಲಿ ಈ ಕಡೆ ರೋಡ್ ಎಲ್ಲ ಆ ತರ ಇದೆ. ಆಕ್ಚುಲಿ ಅವರು ಮಹೀಂದ್ರ ಕಂಪನಿಯ ಮೋಸ್ಟ್ಲಿ ಯಾವುದೋ ಒಂದು ಕಂಪನಿ ಅವರು ಅವತ್ತು ಬಂದು ಒಮ್ಮೆ ಸರ್ವೆ ಮಾಡಿದಂತ ಹೈಯೆಸ್ಟ್ ಇಡೀ ಸುಳ್ಳೆ ತಾಲೂಕಿಗೆ ಒಂದು 1980-90ರ ಆ ದಶಕದಲ್ಲಿ ಹೈಯೆಸ್ಟ್ ಜೀಪ್ಗಳು ಸೇಲ್ ಆದ್ದು ಇದು ಸುಳ್ಳೆ ತಾಲೂಕಿಗೆ ಅಂತ ಹೇಳಿ ಮಹೀಂದ್ರ ಇಲ್ಲಿ ರೋಡಿನ ವ್ಯವಸ್ಥೆ ಹಾಗೆ ಇದೆ. ಇಲ್ಲಿ ಮುಂದೆ ಮುಂದೆ ಹೋದಾಗ ಎಲ್ಲ ಹೊಂಡ ಗುಂಡಿಗಳ ರಸ್ತೆ ಇರುವುದು. ಈಗ ಅಟ್ ಲೀಸ್ಟ್ ಇದು ಡಾಮರ್ ಆದ್ರಿದ್ರೆ ಆ ಟೈಮಲ್ಲಿ ಫುಲ್ ಅದು ಮಣ್ಣಿದೆ ರಸ್ತೆ ಇದ್ದದ್ದು. ಮಳೆಗಾಲ ಎಲ್ಲ ಇಲ್ಲಿ ಹೇಳುವ ಕೇಳುವ ಪರಿಸ್ಥಿತಿಯೇ ಇರ್ಲಿಲ್ಲ. ಏನಿದ್ರು 4 ವೀಲೇ ಬೇಕು. ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ. ಎಲ್ಲ ಕಾರುಗಳು ಕೆಳಗಡೆ ಡ್ಯಾಮೇಜ್ ಹಾಕೊಂಡೇ ಹೋಗ್ತದೆ. ನಾನು ಎಣ್ಣೆ ಗಾಡಿ ತಗೊಂಡು ಹೋಗುವಾಗ ಸಹ ಅಷ್ಟೇ, ಅಲ್ಲಿ ಕೆಳಗಡೆ ತಾಗಿತ್ತು ಗಾಡಿಗೆ. ಅಲ್ಲಿ ಮಡಪಾಡಿ ಹತ್ರ. ಇಲ್ಲಿ ನೋಡಿ ದೊಡ್ಡಮ್ಮ ಎಲೆ ಅಡಿಕೆ ಹೊಡಿತಾ ಇದ್ದಾರೆ, ಎಲೆ ಅಡಿಕೆ ತಿನ್ಲಿಕ್ಕೆ. ಇಲ್ಲಿ ಕಾಯಿ ಸಿಪ್ಪೆ ತೆಗೆಯುವ ಮೆಷಿನ್ ನ ನೋಡಿ ದೀಕ್ಷಿತ್ ನನ್ನದೊಂದು ವಿಡಿಯೋ ಮಾಡಿ ಅತ್ತಿಗೆ ಅಂತ ಹೇಳ್ಬಿಟ್ಟು ನೋಡಿ ಕಾಯಿಯನ್ನು ತಗೊಂಡು ಬಂದಿದ್ದಾರೆ. ಈಗ ಕಾಯಿ ಸಿಪ್ಪೆ ತೆಗಿಲಿಕ್ಕೆ ಗೊತ್ತುಂಟಾ ಇಲ್ವಾ ಅಂತೇಳಿ ನೋಡುವ. ಇಲ್ಲದ್ರೆ ವಿಡಿಯೋಕ್ಕೋಸ್ಕರ ಬಂದದ್ದ ಅಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ಮನೆಯಲ್ಲಿ ಮಾಡೋದಿದ್ರೆ ಕತ್ತಿಯಲ್ಲಿ ಮಾಡೋದು ಗೊತ್ತಿಲ್ಲ. ಇದು ಆಕ್ಚುಲಿ ಟ್ರೈ ಮಾಡಿ ನೋಡುವ ಓಪನ್ ಆಗ್ತದಾ ಇಲ್ವಾ ಅಂತೇಳಿ. ಇಲ್ಲ, ಅದು ಇದು ಬೆಂಡ್ ಆಗಿದೆ ನೋಡಿ ಮೆಷಿನ್ ಇದು. ಇಲ್ಲ ಅದು ಆಗ್ಬೋದು. ಒಮ್ಮೆ ಟ್ರೈ ಮಾಡಿ, ಫುಲ್ ಇದಾಗಿ ಹಾಕಿ ಫೋರ್ಸ್ ಎಲ್ಲ ಟ್ರೈ ಮಾಡಿ ನೋಡುವ. ನಿಮ್ಮ ಒಂದು ಟ್ರೈಗೆ ನೀವ್ ಇಡ್ತಾ ಇರುವ ಇದು ರಾಂಗ್ ಅಂತ ಉಲ್ಟೆ ಇಟ್ಟು ನೋಡಿ, ಹಾಗೆ ಇಟ್ಟಿ. ಈಗ ಇದ್ ಮಾಡಿ ಹಾಗೆ. ಎಸ್ ನೋಡಿ, ನಾನ್ ಜಸ್ಟ್ ನೋಡಿ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ ನೋಡಿ. ಟೆಕ್ನಿಕಲ್ ಅಲ್ಲ. ಎಸ್, ವೆರಿ ಗುಡ್. ನೋಡಿ ಇನ್ನು ಸ್ವಲ್ಪ ಹಾಗೆ. ನೋಡಿ ಇಷ್ಟು ಈಸಿ ಉಂಟು. ದೀಕ್ಷಿತ್ ಅವರು ಒಂದು ತೆಂಗಿನಕಾಯಿಯ ಸಿಪ್ಪೆ ತೆಗಿಲಿಕ್ಕೆ ಒಂದು ಕಲ್ತಿದ್ದಾರೆ. ಹೌದು, ಒಂದು ವಿಡಿಯೋಕ್ಕೋಸ್ಕರ ಮಾಡ್ಲಿಕ್ಕೆ ಹೋಗಿ ತೆಂಗಿನಕಾಯಿ ಸಿಪ್ಪೆ ತೆಗೆಯುವ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. ನಮ್ಮ ಒಂದು ಈಗ ನಾವು ಕೂಂಬೆ ಪಲ್ಯ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೇವೆ. ಅದಕ್ಕೆ ಇದೇ ತೆಂಗಿನಕಾಯಿಯನ್ನ ಹಾಕುವ ದೀಕ್ಷಿತ್ನ ಎಫರ್ಟಿಗೋಸ್ಕರ. ಅಷ್ಟು ಸಾಕಾಗ್ಬೋದು. ಓಹ್, ಇದು ಆಲ್ಮೋಸ್ಟ್ ಆಯ್ತು ನೋಡಿ. ನೀವು ಸುಳ್ಳು ಹೇಳಿದ ಅಂತ ಸಿಪ್ಪೆ ತೆಗಿಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಮನೆಯಲ್ಲಿ ಕೆಲಸ ಹೇಳ್ತಾರೆ ಅಂತ ಹೇಳಿ. ವಿಷಯ ಅಲ್ಲಿ ಉಂಟು. ಸುಪ್ರೀತ್ ಅಲ್ಲ 5 ನಿಮಿಷದಲ್ಲಿ 10 ತೆಂಗಿನಕಾಯಿ ಸಿಪ್ಪೆ ತೆಗಿತಾರೆ. ಪ್ರತಿಭಾವಂತ. ಇಲ್ಲಿ ಹಾಗೆ ಹೇಳುವಾಗ ಅಮ್ಮ ನಗಡ್ತಾ ಇದ್ದಾರೆ. ಇಲ್ಲಿ ನಾವು ಬೆಂಕಿ ಹಾಕಿದ್ದು, ಇಲ್ಲಿ ನೋಡಿ ಮೇಲ್ಗಡೆ ಹೊಗೆ ಹೋಗ್ತಾ ಉಂಟು. ಇವಾಗ ನಾವು ಒಲೆಯನ್ನು ಸಹ ಯೂಸ್ ಮಾಡ್ತೇವೆ ಮನೆ ಒಳಗಡೆನೆ, ಅಸ್ತ್ರ ಒಲೆ ಅಂತ ಹೇಳಿಬಿಟ್ಟು.
ಇದರಲ್ಲಿ ನಾವು ಅನ್ನ ಎಲ್ಲ ಇಲ್ಲೇ ಮಾಡೋದು, ಸ್ಟವ್ ಯೂಸ್ ಮಾಡೋದಿಲ್ಲ ನಾವು, ಒಲೆಯಲ್ಲೇ ಮಾಡೋದು ಮನೆ ಒಳಗಡೆನೆ. ಇಲ್ಲೇ ನಾವು ಪೈಪ್ಲೈನ್ ಎಲ್ಲ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡಿ ಈ ಟ್ಯಾಂಕ್ ಥರ ಇದೆಲ್ಲ, ಇಲ್ಲಿ ನಮಗೆ ಅದು ಬಿಸಿನೀರಾಗಿ ಎಲ್ಲ ಬರ್ತದೆ. ಒಲೆ ಅಲ್ಲೇ ಇರೋದು. ಹೊಸ ಬಾಳೆ ಕ್ಯಾಮ್ಡಿ, ಕ್ಯಾವಂಡಿಸ್, ಪಚ್ಚೆ ಬಾಳೆ ಅಲ್ಲ ಕನ್ನಡದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಇದರದ್ದು ಪಲ್ಯ ಸೂಪರ್ ಅಲ್ಲ. ಈಗ ನಾವು ಇದರದ್ದೇ ಪಲ್ಯ ಮಾಡೋದಿಲ್ಲ, ಬೇರೆ ಬಾಳೆದು ಮಾಡೋದು. ಅದು ಊರಿನ ಹಾ, ಹಾ. ಕದೋಳಿ ಕದೋಳಿ ಓಹೋ ಹೋ. ಅದು ಹೂ ಬರ್ತದೆ. ನಾವು ಅರವತ್ತಲ್ಲಿ ಪೂಂಬೆ ಅಂತ ಹೇಳ್ತೇವೆ. ಓಕೆ ಓಕೆ, ಹೋಗುವ. ಸರಿ. ನಾರ್ಮಲ್ ಅಡಿಕೆ ಇದು ಕೆಳಗೆ ಆಗಿದೆ. ಅಲ್ಲ, ಇದಕ್ಕೆ ಅಂತ ಇಂಟರ್ ಅಲ್ಲ, ಇಂಟರ್ ಮಂಗಳ. ಇದರಲ್ಲಿ ಸುಮಾರು ಮೀನು ಬಂದಿದೆ. ಇಲ್ಲಿ ಆಕ್ಚುಲಿ ನಾವು ಅವತ್ತೆಲ್ಲ ಒಂದು 5-6 ವರ್ಷದ ಹಿಂದೆ ಇದು ಈಗೊಂದು ಏಪ್ರಿಲ್ ಟೈಮಲ್ಲೆಲ್ಲ ಫುಲ್ಲು ನೀರು ಆರಿಸಿ ಇದನ್ನು ಫುಲ್ಲು ಬಿಟ್ಟು ಮತ್ತೆ ಈಗ ಕಡು ಹಾಕುದುಂಟು. ಕಡು ಹಾಕುದಂದ್ರೆ ಈ ಗಾಂಧಾರಿ ಮೆಣಸನ್ನು ಉಂಟಲ್ಲ, ಬುದ್ಧಿ ಅಲ್ಲಿ ಕೆಳಗೆ ನೀರು ಕಟ್ಟುದು, ಮೇಲೆ ನೀರು ಕಟ್ಟುದು, ಬರೋದಾಗೆ ಮಾಡಿ ಮತ್ತೆ ಅದಕ್ಕೆ ಆಕ್ಚುಲಿ ಇದು ಅದನ್ನು ಹಾಕುದು. ಅಲ್ಲಿ ಅಲ್ಲ ನಿಜ ದೊಡ್ಡ. ಹೌದೌದು. ಅದನ್ನು ಒಂದು 3-4 ಸೇರ್ ಅಂದ್ರೆ ಒಂದು 3-4 kg ಅಷ್ಟು ಮೀನೆಲ್ಲ. ನಾವು ನಾಳೆ ಬೆಳಿಗ್ಗೆ ಬರುವ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ. ಇವತ್ತು ನಮಗೆ ಪೇಟೆಗೆ ಮೇಯ್ಲಿಕ್ಕೆ ಬಂದಿದೆ. ಯಾವಾಗ್ಲೂ ಅದು ಮನೆ ಹತ್ರ ಮೇಯ್ತದೆ. ಇವತ್ತು ತೋಟಕ್ಕೆ ಬಂದಿದೆ. ನಾವು ಹೋಟ್ಲಿಗೆ ಹೋಗ್ತೀವಲ್ಲ, ಬೇರೆ ಬೇರೆ ಹೋಟೆಲಿಗೆ, ಹಾಗೆ ಇವತ್ತದು ಪ್ಲೇಸ್ ಚೇಂಜ್ ಮಾಡಿದೆ, ಬೇರೆ ಹೋಟೆಲ್ಗೆ ಬಂದಿದೆ ಇವತ್ತದು. ಎಂತ ಉಂಟು ಸ್ಪೆಷಲ್ ಇವತ್ತು ಮಧ್ಯಾಹ್ನ ಊಟಕ್ಕೆ? ಅಮ್ಮ ಇಲ್ಲಿ ಸೋಗೆ ಎಲ್ಲ ಕಡಿತಾ ಇದ್ದಾರೆ, ಸೋಗೆ ಎಲ್ಲ ದನಕ್ಕೆ ಹಾಕ್ಲಿಕ್ಕೆ. ಮತ್ತೆ ಹಾಳೆ ಕಾಣ್ತಾ ಉಂಟಲ್ಲ ಫ್ರೆಂಡ್ಸ್, ಈ ಹಾಳೆಯಿಂದ ಪ್ಲೇಟ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಅಮ್ಮ ಮನೆಯಲ್ಲಿ ಪ್ಲೇಟ್ ಎಲ್ಲ ಮಾಡ್ತಾರೆ. ನಿಮಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ, ಅಮ್ಮ ಸಪ್ಲೈ ಕೂಡ ಮಾಡ್ತಾರ. ಒಳ್ಳೆ ಮೆಣಸು ಇದು ನಾವು ಆಡುಭಾಷೆಯಲ್ಲಿ ಒಳ್ಳೆ ಮೆಣಸು ಅಂತ ಹೇಳುದು. ಆಕ್ಚುಲಿ ಕನ್ನಡದಲ್ಲಿ ಕರಿ ಮೆಣಸು ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಪೆಪ್ಪರ್. ಪೆಪ್ಪರ್ ಆಕ್ಚುಲಿ ಇದು ಹೈಯೆಸ್ಟ್ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ತುಂಬಾ ಇದಕ್ಕೆ ರೇಟ್ ಒಳ್ಳೆದುಂಟಲ್ಲ. ಅವತ್ತು 650-700 ಆಗಿತ್ತಲ್ಲ. ಅಂಬೆನ ತೋರಿಸಿದ್ದೀವಲ್ಲ, ಅದರ ಸಣ್ಣ ಮಗಳು ಇವಳು. ಇವಳ ಹೆಸರು ಲಕ್ಷ್ಮಿ ಅಂತ ಹೇಳಿ. ಹಾಯ್ ಲಕ್ಷ್ಮಿ. ಹಾಯ್ ಲಚ್ಚು. ಬಾ ಲಕ್ಷ್ಮಿ, ಬಾ ಬಾ ಬಾ. ಎಂತ ಅದು ಕಣ್ಣತ್ರ? ಎಂತ? ಬಾ, ಎಲ್ಲಿಗೆ ಹೋಗುದು ನೀನು? ಆಚೆ ಅದರ ಇನ್ನೊಂದು ಮಗಳು ಆಚೆ ಮೂಲೆಯಲ್ಲಿ ಉಂಟು, ಅದು ನೋಡ್ತಾ ಉಂಟು ನನ್ನ ತಂಗಿಗೆ ಎಂತ ಮಾಡುದು ಅಂತ ಹೇಳಿ. ಎಲ್ಲಿ ಹೋಯ್ತು? ಆಚೆ ಸೈಡಿಗೆ ಹೋಯ್ತಾ? ನನಗೊಂದು ಮಶ್ರೂಮ್ ಸಿಕ್ಕಿದೆ. ಕಾಡು ಮಶ್ರೂಮ್. ಕಾಡು ಮಶ್ರೂಮ್ ಮರ್ಗಾಯವ? ಕಿಡ್ನಿ ಫೇಲಿಯರ್ ಆಗ್ತದೆ. ಅವತ್ತೊಮ್ಮೆ ಹಾಸ್ಪಿಟಲ್ ಅಲ್ಲೆಲ್ಲ ಯಾರು ಅಡ್ಮಿಟ್ ಆಗಿದ್ರಲ್ಲ, ಹಾಗೆ ತಿಂದು. ಹೌದಾ? ನ್ಯೂಸ್ ಬಂದಿತ್ತು. ಅದೇ ಗೊತ್ತಿಲ್ಲದೆ ಅದನ್ನು ತಿಂದು ಅದು ಕಿಡ್ನಿಗೆ ಎಫೆಕ್ಟ್ ಇದೆ. ಇಲ್ಲಿ ನೋಡಿ ಮಂಗ ಎಲ್ಲ ಬಂದಿದೆ. ಮಂಗ ಬಂದು ಅಡಿಕೆಯನ್ನೆಲ್ಲ ತಿಂದು ಬಿಟ್ಟು ಹೋಗಿದೆ. ಹೈಯೆಸ್ಟ್ ಈಗ ನಮ್ಮ ಇಲ್ಲಿ ನಾವು ಬೆಳೆದಂತ ತೆಂಗು ಇರ್ಬೋದು, ಅಡಿಕೆ ಇರ್ಬೋದು, ಜಾಸ್ತಿ ಮಂಗಗಳಿಗೆ ಆಹಾರ ಆಗ್ತದೆ. ಅದರಲ್ಲಿ ಕೊಕ್ಕ ಅಂತೂ ಉಳಿಸುವುದೇ ಇಲ್ಲ. ಓ, ಇಲ್ಲಿ ನೋಡಿ ಇನ್ನೊಂದು, ಇದರ ಹೆಸರು ಗೌರಿ ಅಂತ ಹೇಳಿ. ಗೌರಿ ಮತ್ತೆ ಇನ್ನೊಂದರ ಹೆಸರು ಲಕ್ಷ್ಮಿ ಅಂತ ಹೇಳಿ. ನಾ ಫಸ್ಟಿಗೆ ಒಂದು ಅಂಬೆನ ತೋರಿಸಿದಲ್ಲ, ಅದರ 2 ಮಕ್ಕಳುಗಳು. ಇಲ್ಲಿ ಇದು ನೋಡಿ, ಉಜಿರಿಕಾಯಿ. ಇದು ಆಕ್ಚುಲಿ ಇದು ಮುಂಚೆಲ್ಲ ಇದು ಗದ್ದೆ ಇದ್ದದ್ದು. ಇದಕ್ಕೆ ದೊಡ್ಡ ಗದ್ದೆ ಅಂತ ಹೆಸರು ಇಲ್ಲಿಗೆ. ಇದು ನೀರೆಲ್ಲ ಜಾಸ್ತಿ ಉಳಿತದಲ್ಲ, ಅದು ಸೀದಾ ಇಲ್ಲಿ ಹೋಗಿ ಒಂದು ಕಣಿ ಅಂತ ನಾವೇನು ಹೇಳ್ತೇವೆ, ಅಂದ್ರೆ ಚಿಕ್ಕ ತೋಡು ತರ ಇರ್ತದೆ, ಸ್ಟ್ರೀಮ್. ಅಲ್ಲಿಗೆ ಹೋಗಿ ಬೀಳ್ತದೆ. ಅಂದ್ರೆ ಇಲ್ಲಾಂದ್ರೆ ಎಕ್ಸ್ಟ್ರಾ ಇದ್ರೆ ಇದಕ್ಕೆ ಈ ಮರಗಳಿಗೆಲ್ಲ, ಅಡಿಕೆ ಮರಗಳಿಗೆಲ್ಲ ರೋಗ ಬರ್ತದೆ. ಅದಕ್ಕಾಗಿ ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಇದು ಆಕ್ಚುಲಿ ಹೆಚ್ಚಾಗಿ 365 ಡೇಸ್ ಕೂಡ, ವರ್ಷದ 365 ಡೇಸ್ ಕೂಡ ಇದೇ ತರ ಹರಿತಾ ಇರ್ತದೆ. ನೀರು ಕಡಿಮೆ ಆಗುದಿಲ್ಲ ಇಲ್ಲಿ. ನಮ್ಮ ನೋಡಿದಾಗೆ ಆಚೆ ಈಚೆ ಡ್ಯಾನ್ಸ್ ಮಾಡ್ತಾ ಉಂಟು, ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು ಅಂತ ಹೇಳಿಬಿಟ್ಟು. ಏ ಸುತ್ತು ಬೇಡ ಕಂಬಕ್ಕೆ. ಇನ್ನೊಂದು ನಾ ತೋರಿಸ್ತೇನೆ. ಇಲ್ಲಿ ನಾವೆಲ್ಲ ಆಟ ಆಡುವಾಗ, ಇವಾಗದ ಮಕ್ಕಳೆಲ್ಲ ಸೈಕಲ್ ಮತ್ತೆ ಬೇರೆ ಬೇರೆ ಟಾಯ್ಸ್ ಎಲ್ಲ ಆಡ್ತಾರಲ್ಲ, ನಾವು ಯಾವ್ದ್ರಲ್ಲಿ ಆಡ್ತಾ ಇದ್ವಿ ಅಂತ ಹೇಳಿಬಿಟ್ಟು ಇವಾಗ ನಾನು ತೋರಿಸ್ತೀನಿ. ಬಂತ ಸಿಕ್ಕಿತಲ್ಲ ನಮಗೆ ಹಾಳೆ.
ಇದರಲ್ಲಿ ನಾವು ಎಂತ ಮಾಡ್ತಿದ್ವಿ ಅಂದ್ರೆ ಆ ಹಾಳೆಯಲ್ಲಿ ಕೂತ್ಕೊಳ್ಳೋದು. ಒಬ್ಬೊಬ್ರು ಒಂದು ಇಲ್ಲಿಂದ ಇಷ್ಟು ದೂರ ಅಂತೇಳಿ ನಮ್ಮದೊಳಗೆ ಒಂದು ನಿಗಂಟೆ ಆಗಿರ್ತದೆ, ಮುಂಚೆ ಡಿಸೈಡ್ ಮಾಡಿರ್ತೇವೆ. ಇದರಲ್ಲಿ ಒಬ್ರು ಕೂತ್ಕೊಂಡು ಎಳೆಯೋದಿದ್ದು, ಇಲ್ಲಿ ಕೂತ್ಕೊಂಡು ಹೀಗೆ ಎಳೆಯೋದು, ಒಬ್ಬೊಬ್ಬರಿಗೆ 3 ಸಲ 4 ಸಲ ಹೀಗೆ. ಭಾರಿ ಚಂದ ಆಗ್ತಿತ್ತು ಮಾತ್ರ ಅದು. ಸೂಪರ್. ಬಟ್ ಇಲ್ಲೆಲ್ಲ ಇದು ಹೊಟ್ಟೆ ಆಗಿ ನಮಗೆ ಡ್ಯಾಮೇಜ್ ಆಗ್ತಾ ಇತ್ತು. ಹೌದೌದು. ಅಡಿಕೆ ಇದು ಹೂ ಹಿಂಗಾರ ಅಂತ ಹೇಳುದು. ನಮಗೆಲ್ಲ ಮಸಾಲೆ ದೋಸೆ ಎಲ್ಲ ಹೇಗೆ ಫೇವ್ರೇಟ್, ದನಗಳಿಗೆಲ್ಲ ಇದು ಫೇವ್ರೇಟ್. ಇಲ್ಲಿ ಆಟ ಆಡ್ತಾ ಇದ್ವಿ. ಇಲ್ಲಿ ಮೀನು ಹಿಡಿಯೋ ತರಾನೇ, ಅದು ಯಾವ್ದು ಸಿಗ್ತಾ ಇರ್ಲಿಲ್ಲ ನಮಗೆ ಮೀನು. ಏಡಿ ಹಿಡಿತಾ ಇದ್ವಿ. ಇಲ್ಲೆಲ್ಲ ಸಣ್ಣದಲ್ಲೆಲ್ಲ ಕಲ್ಲು ಒಳಗಡೆ ಎಲ್ಲ ಏಡಿ ಇರ್ತಾ ಇತ್ತು. ಅದನ್ನ ಹಿಡಿದು ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಸಾಂಬಾರ್ ಏನಾದ್ರು ಮಾಡ್ತಾ ಇದ್ವಿ, ಇಲ್ಲದಿದ್ರೆ ಹಿಡಿದು ಹಾಗೆ ಬಿಡುದು. ಇಲ್ಲಿ ಅಷ್ಟು ದೊಡ್ಡ ಮೀನು ಸಿಕ್ತಿತ್ತಾ? ಮೀನು ಕಮ್ಮಿ ಮಳೆಗಾಲದಲ್ಲಿ ಸಿಗ್ತದೆ. ಮಳೆಗಾಲದಲ್ಲಿ ಅಂದ್ರೆ ಈಗ ಇವನಾದ್ರೂ ಬೆಂಗಳೂರಿಗೆ ಹೋದ್ಮೇಲೆ ಕಡಿಮೆ. ಬಟ್ ನಾವು ಇಲ್ಲಿ ಈಚೆ ಮನೆ ಗಿರಿಶಣ್ಣೆಲ್ಲ ಇದ್ದಾರೆ, ಅವ್ರು ನಾವೆಲ್ಲ ಜಾಸ್ತಿ ಇಲ್ಲಿ ಬಂದು ಏಡಿ ಹಿಡಿಯೋದೆಲ್ಲ ನಾವು ಮಾಡ್ತಾ ಇದ್ವಿ. ಮಳೆಗಾಲ 1-2 ಸಲ ಆದ್ರೂ ಮಾಡ್ತೇವೆ. ಬಟ್ ಇದು ಆ ಏಡಿ ಎಲ್ಲ ತುಂಬಾ ಹೆಲ್ತಿಗೂ ಸಹ ತುಂಬಾ ಒಳ್ಳೆದು, ತುಂಬಾ ತಂಪು, ಜಾಯಿಂಟ್ ಪೇನಿಗೆಲ್ಲ ಒಳ್ಳೇದು. ಹೌದು, ಏನಿಲ್ಲ, ಒಳ್ಳೇದು ಬಾಡಿಗೆ. ಫಟ್ ಹೇಳಿ ಇದೆಲ್ಲ ನಾವು ಸಹ ಶಾಲೆಗೆ ಹೋಗುವಾಗ ಮಾಡ್ತಾ ಇದ್ವಿ. ಇದು ಕಮ್ಯುನಿಸ್ಟ್ ಎಲ್ಲ ಅಂತ ಹೇಳುದು. ಇದರಲ್ಲಿ ಇನ್ನೊಂದು ಯೂಸ್ ಉಂಟು, ಎಂತ ಗೊತ್ತುಂಟಾ? ಆಟ ಆಡಿ ಕೆಳಗೆ ಬಿದ್ದಾಗ, ರೋಡಲ್ಲಿ ಬಿದ್ದಾಗ ಗಾಯ ಆಗಿರ್ತದೆ ಅಲ್ಲ. ಹೌದು. ಸ್ವಲ್ಪ ನೀರು ಹಾಕಿ ನಾವು ಸಣ್ಣದ್ರಲ್ಲಿ ಗಿಂಚರ್ ಅಂತೇಳಿ ಓಡ್ತಾ ಇರ್ಲಿಲ್ಲ. ಕೂಡ್ಲೆ ಇಲ್ಲಿ ಇಟ್ಟುಕೊಂಡ್ರೆ ರಕ್ತ ಎಲ್ಲ ಆರಿ ಹೋಗ್ತಿತ್ತು. ಹೌದು, ನೋಡಿ ಎಲೆ ಹೀಗೆ ಕಾಣ್ತದೆ, ಕಮ್ಯುನಿಸ್ಟ್ ಎಲೆ ಅಂತ ಹೇಳುದು. ಕನ್ನಡದಲ್ಲಿ ಇದಕ್ಕೆ ಗಾಂಧಿ ಗುಲಾಬಿ ಅಂತ ಹೇಳುದು. ಕೆಲವರು ಕಾಂಗ್ರೆಸ್ ಸೊಪ್ಪು ಅಂತ ಇದನ್ನು ಹೇಳುದು. ಕಾಂಗ್ರೆಸ್ ಸೊಪ್ಪು ಅಂತ ಇವಾಗ ಇಲ್ಲ. ಇವಾಗ ಮಳೆ ಬಂದಿತ್ತಲ್ಲ 1-2 ದಿನ ಹಿಂದೆ ಎಲ್ಲ. ಮಳೆ ಇಲ್ಲದೆ ಒಂದು 4-5 ದಿನ ಆದ್ರೆ ಸ್ವಲ್ಪ ಒಣಗ್ತದೆ, ಆವಾಗ ಬಿಡ್ತದೆ. ಅದು ಕುಂಬಾಗಿರೋದು ಮೊನ್ನೆ ನಾವು ಹಾಕಿದಲ್ಲ ಲಾಸ್ಟ್ ಮಳೆಗಾಲ. ಹೋಗುದು ಇದ್ರಲ್ಲಿ ಎಲ್ಲಿಗೆ ಹೋಗುದು? ಈಗ ನಾವು ಬಂದದ್ದು ಬೇರೆ ಕೆಲಸಕ್ಕೆ. ಈಗ ನಾವಿಲ್ಲಿ ವಿಡಿಯೋ ಮಾಡಿಕೊಂಡು ಇಲ್ಲೇ ಬಾಕಿ ಆಗಿದ್ದೇವೆ. ಈಗ ನಮಗೆ ಅಲ್ಲಿ ಪಲ್ಯ ಮಾಡ್ಲಿಕ್ಕೆ ಉಂಟು. ಬನ್ನಿ, ಅಮ್ಮ ಅಲ್ಲಿ ಹೋದ್ರ ಅಂತ ಹೋಗು. ಅದೇ ಫೈನಲೈಸ್ ಮಾಡಿದ್ರ ಕುಂಬೆ ಯಾವ್ದು ನೋಡಿ. ಇದು ಮಂಗೆಲ್ಲ ತಿಂದು ಇದ್ರಲ್ಲಿ ಯಾವ್ದು ಬಾಳೆಕಾಯಿ ಇಲ್ಲ, ಖಾಲಿ ಇದು ಮಾತ್ರ ನಮಗೆ ಇದಕ್ಕೆ ತಳಿ ಉಳಿಸಿಂದ ಕಾಣ್ತದೆ. ಇದನ್ನು ತೆಗಿಬೇಕು. ಈಗ ನಾನು ಹಾರ್ಬೇಕಾಗ್ತದೆ. ಹಾರ್ಬೇಕಾ? ಕಟ್ ಮಾಡ್ತೇನೆ. ಅದೇ ಡ್ರೆಸ್ಸಿಗೆಲ್ಲ ಬಿದ್ರೆ ಸೊನೆ ಹೋಗುದಿಲ್ಲ, ಕರೆ ಹಾಗೆ ಉಳಿತದೆ. ಬಿ ಕೇರ್ಫುಲ್. ನೋಡಿ, ಇವಾಗ ನಾವು ಕುಂಬೆ ತಗೊಂಡು ಬಂದ್ವಿ. ಇನ್ನು ಇದರ ಒಳಗೆ ಇದನ್ನು ಏನು ಮಾಡ್ಬೇಕಂದ್ರೆ ಹೀಗೆ ಮಾಡಿ, ನೀರಿರ್ತದೆ, ತೀಪಿ ಇರ್ತದೆ. ಇದು ಹೀಗಿರ್ತದೆ ನೋಡಿ. ಇದನ್ನ ಇವಾಗ ನಾವು ಕುಡಿಬೇಕು. ಇದೊಂಥರ ಸ್ವೀಟ್ ಜ್ಯೂಸ್ ತರ ಇರುತ್ತೆ. ಈಗ ಒಳ್ಳೆ ಬಿಸಿಲು ಬಂತಲ್ಲ, ಇನ್ನು ನಾವು ಮನೆಗೆ ಹೊರಟದ್ದು. ಈಗ ದೀಕ್ಷಿತ್ ಅವರು ಕುಂಬೆ ಮತ್ತು ಸೋಗೆ ಎಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ ದನಕ್ಕೆ ಕೊಡುವ ಅಂತ. ಈಗ ನಾನು ನಿಮಗೊಂದು ಎಲೆ ತೋರಿಸ್ತೇನೆ. ಇದು ಯಾವ ಎಲೆ ನೋಡಿ? ಇದು ತಿಮರೆ ಎಲೆ. ಇದನ್ನ ಚಟ್ನಿ ಮಾಡಿದ್ರೆ ಭಾರಿ ಒಳ್ಳೇದು. ಬ್ರಾಹ್ಮಿ ಎಲೆ ಅಂತ ಹೇಳ್ತೀವಿ ಇದಕ್ಕೆ ನಾವು, ತಿಮರೆ. ಇದನ್ನ ನಾವು ತಿನ್ನೋದ್ರಿಂದ ನಮಗೆ ಜ್ಞಾಪಕ ಶಕ್ತಿ ಎಲ್ಲ ಜಾಸ್ತಿ ಆಗ್ತದೆ ಅಂತೆ. ದೀಕ್ಷಿತ್, ನೀವು ತಿನ್ನಿ ಅದರ ಚಟ್ನಿ ಸ್ವಲ್ಪ ಜಾಸ್ತಿ. ಹೌದು. ಇಲ್ಲಿ ಒಂದು ತೆಂಗಿನ ಗಿಡ ಹುಟ್ಟಿದೆ, ಕಾಯಿಯಲ್ಲೇ. ಏನೋ ಬಿಸಿಲು. ಬೊಂಡ ಕಡಿಯುವ ಸುಲಭ ವಿಧಾನ. ಹಂಗೆ ಆಗ್ತುತ್ತೆ ಈಗ. ದೀಕ್ಷಿತ್ ಅವರು ಬೊಂಡವನ್ನು ಕಡಿತಾ ಇದ್ದಾರೆ.
ಬೆಂಗಳೂರಲ್ಲಿ ನಾವು ಇದಕ್ಕೆ 75 ರುಪೀಸ್ ಕೊಡ್ತೀವಿ, ಇಲ್ಲಿ ನಮಗೆ ಫ್ರೀ. ಈಗ ಕತ್ತಿಯನ್ನು ಚೇಂಜ್ ಮಾಡಿ ಕಟ್ ಮಾಡಿದ್ರು. ಓ ಇವಾಗ ಆಯ್ತು ಫೈನಲಿ. ಆಯ್ತು, ಬಟ್ ಭಾರಿ ಏನು ಹೇಳ್ತಲ್ಲ, ಸ್ವಲ್ಪ ಬೆಳೆದಿದೆ. ಬೆಳ್ದಿದಾ? ಕುಡಿಲಿಕ್ಕೆ ಚಂದ ಇದೆ. ಹೌದು. ಒಂಚೂರು